ಗೌರ್ಮೆಂಟಿಗೆ ಕೇಳೋದು ಒಂದೇ, ನಮ್ಮನ್ನ ಏನಂತ ಕರೀತಾರೆ, ಡೆಮೋಕ್ರೆಟಿಕ್ ಕಂಟ್ರಿ ಅಂದರೆ ಏನು ಅಂತ ನಾನು CM ಅವ್ರನ್ನ ಕೇಳಬೇಕು, ಅವ್ರಿಗೆ ಗೊತ್ತಿದ್ರೆ. ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಏನಕ್ಕೆ ಕರೀತಾರೆ, ಜನಕ್ಕೋಸ್ಕರ ಇರೋ ಕಂಟ್ರಿ ಅಲ್ವಾ. ನಮ್ದು ಕಾನ್ಸ್ಟಿಟ್ಯೂಷನಲ್ಲಿ ಏನಿರೋದು, ಫಾರ್ ದ ಪೀಪಲ್, ಬೈ ದ ಪೀಪಲ್, ಟು ದ ಪೀಪಲ್, ಜನರಿಗಾಗಿ, ಜನರಿಗೋಸ್ಕರ, ಜನರಿಂದ ಇರೋದು ಗೌರ್ಮೆಂಟ್ ಅಂತ. ಸೊ ಎಲೆಕ್ಷನ್ಗಿಂತ ಮುಂಚೆ ಅವ್ರು ಹೇಳೋದು ಜನರಿಗಾಗಿ ಮಾಡ್ತೀವಿ, ಜನರಿಗೋಸ್ಕರ, ನಾವಿರೋದು ನಿಮಗೋಸ್ಕರ ಅಂತ ಘೋಷಣೆ ಮಾಡಿಕೊಂಡು ರ್ಯಾಲಿ ಬರ್ತಾರೆ, ಓಟ್ ಕೊಡ್ತೀವಿ, ಓಟ್ ನಮಗೆ ಹಾಕಿ, ನಾವು ನಿಮಗೆ ಎಲ್ಲ ಒಳ್ಳೇದು ಮಾಡ್ತೀವಿ ಅಂತಾರೆ. ಸೊ ಎಲೆಕ್ಷನ್ ಆಗಿ ಗೆದ್ಮೇಲೆ ಇವಾಗ ಏನಂತಿದ್ದಾರೆ, CMಗೋಸ್ಕರ, CMಗಾಗಿ, CM ಇಂದ ಗೌರ್ಮೆಂಟ್ ಅಲ್ವಾ. ಸೊ ಕುತ್ಕೊಂಡು ಹೇಳ್ತಿದ್ದಾರೆ ಅಲ್ಲಿ, ಇಲ್ಲಿ ರೈತರೇ ಇಲ್ಲ ಅಂತ. ಸೊ ಅವ್ರು ಹೇಳ್ತಿರೋ ಪ್ರಕಾರ ಏನಂದ್ರೆ ಅವ್ರು ಡಿಸೈಡ್ ಮಾಡ್ಕೋತಾರೆ, ಸುಮ್ಮನೆ ಹೇಳೋದು ಜನರಿಗಾಗಿ, ಜನರಿಗೋಸ್ಕರ. ಫೈನಲ್ ಅವ್ರು ಡಿಸೈಡ್ ಮಾಡೋದೇನು, ನಾನು ಹೇಳ್ದಂಗೆ, ನಾನು ಹೇಳಿದ್ರೆ ಇಲ್ಲಿ ರೈತರಿಲ್ಲ, ನಾನು ಹೇಳಿದ್ರೆ ಇಲ್ಲಿ ಡೆವಲಪ್ಮೆಂಟ್ ಆಗಬೇಕು. ಅವ್ರಿಗೆ ನಿಜವಾಗ್ಲೂ ಡೆವಲಪ್ಮೆಂಟ್ ಆಗಬೇಕು ಅಂತಿದ್ರೆ ನಮ್ಮೆಲ್ಲ ರೈತರ ಮಕ್ಕಳಿಗೆ ಅವರೆಲ್ಲ ಸಾಲ ಮಾಡಿ, ಇವಾಗ ನಮ್ಮ ಅಪ್ಪ ಅಮ್ಮಂಗೆ ಈ ಸರಿ ಬೆಳೆ ನೀಟಾಗಿಲ್ಲ, ಸಾಲ ಮಾಡ್ತಾರೆ ಅಲ್ವಾ. ಸಾಲ ಮಾಡಿ ನನ್ನ ಮಕ್ಳು ಫೀಸ್ ಕಟ್ಟಬೇಕು ಅಂತ ಓದಿಸ್ತಾರೆ, ಅಥವಾ ಮೆಡಿಸನ್ ಬೇಕಾ ಮೆಡಿಸನ್ ಮಾಡ್ತಾರೆ. ಅದೇ ಆ ಮಕ್ಳಿಗೆ ಫ್ರೀಯಾಗಿ ಸ್ಕಾಲರ್ಶಿಪ್ ಕೊಡಲಿ, ಅದಲ್ವಾ ಡೆವಲಪ್ಮೆಂಟ್. ಏನಿರೋದು ಡೆವಲಪ್ಮೆಂಟ್ ಅಂದರೆ ಅದು. ಇಲ್ಲಿ ಹಾಸ್ಪಿಟಲ್ ಇದೆ, ನಮಗೆಲ್ಲ ರೋಡ್ ಚೆನ್ನಾಗಿದೆ, ಎಲ್ಲ ಬೇಕಾಗಿರೋದೆಲ್ಲ ಸಿಗ್ತಿದೆ, ನಮ್ದೇನು ಅಷ್ಟು ಹಳ್ಳಿ ಅಲ್ಲ. ಇಲ್ಲಿ ಹಾಸ್ಪಿಟಲ್ ಇದೆ, ಅಲ್ಲಿ ಒಬ್ಬರೇ ಡಾಕ್ಟರ್ ಇರೋದು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಓಪನ್ ಮಾಡಲಿ, ಡರ್ಮೆಟಾಲಜಿ ಮಾಡಲಿ, ಕಾರ್ಡಿಯಾಲಜಿ ಮಾಡಲಿ. ಅವ್ರು ಹೇಳಿದ್ರು ಕ್ಯಾನ್ಸರ್ ಇದೆ ಅಂತ, ಕ್ಯಾನ್ಸರಿಗೆ ಡಾಕ್ಟರ್ ಇಡ್ಲಿ, ಅದಲ್ವಾ ಡೆವಲಪ್ಮೆಂಟ್. ಸುಮ್ಮನೆ ಅಲ್ಲಿ ಕೂತ್ ಮಾತಾಡಬೇಡಿ ನೀವು. ಇವಾಗ ನಮ್ಮ ಅಪ್ಪ ಅಮ್ಮ ಈ ಥರ ಆದರೂ ಸಾಕ್ತಿದ್ದಾರೆ, ಇವಾಗ ಅವ್ರನ್ನ ನಮ್ಮಿಂದ ಭೂಮಿ ಕಿತ್ಕೊಂಡ್ರೆ ಎಲ್ಲೋಗ್ಬೇಕು ನಾವೆಲ್ಲ. ಡೆವಲಪ್ಮೆಂಟ್ ಅಂದರೆ ಅದು, ಸುಮ್ಮನೆ ಮಾತಾಡಬೇಡಿ. ಮತ್ತು ಕಾನ್ಸ್ಟಿಟ್ಯೂಷನ್ನ ಚೇಂಜ್ ಮಾಡಿಲ್ಲ ಅಂದರೆ, ಡೆಮೋಕ್ರೆಟಿಕ್ ಇರೋದನ್ನ ಅವ್ರು ಲೆಟ್ ದೆಮ್ ಮೇಕ್ ಇಟ್ ಆಸ್ ಏನು ಪ್ರಿನ್ಸ್ಲಿ ಸ್ಟೇಟ್, ಆ ಥರ ಮಾಡಿ, ಆ ಥರ ಇರಲಿ ಅಲ್ವಾ. ಸೊ ಅವ್ರು ಹೇಳಿದ್ದನ್ನ ನಾವು ಕೇಳ್ತೀವಿ. ಡೆಮೋಕ್ರೆಟಿಕ್ ಅಂತ ಏನಕ್ಕೆ ಬೋರ್ಡ್ ಹಾಕೊಂಡು, ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್, ಫಂಡಮೆಂಟಲ್ ರೈಟಲ್ಲಿ ರೈಟ್ ಟು ಯುವರ್ ವರ್ಕ್, ರೈಟ್ ಟು ಯುವರ್ ಡ್ಯೂಟೀಸ್ ಅಂತಿದೆ. ರೈಟ್ ಟು ಯುವರ್ ಡ್ಯೂಟೀಸ್ ಏನು, ರೈತರ ಡ್ಯೂಟಿ ಏನು, ಫಾರ್ಮಿಂಗ್ ಮಾಡೋದಲ್ವಾ. ಆ ಡ್ಯೂಟಿನೇ ಕಿತ್ಕೊಂಡ್ರೆ ಏನಕ್ಕೆ ರೈಟ್ ಟು ಡ್ಯೂಟೀಸ್ ಅಂತ ಹಾಕೊಂಡಿದ್ದೀರಾ ನೀವು. ಈ ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿರೋದು ಪ್ರಜಾಪ್ರಭುತ್ವ ಅಂತಾರೆ. ಅಂದರೆ ಆ ಹೆಸರಲ್ಲೇ ಇದೆ, ಒಬ್ಬ ಪ್ರಜೆ ಪ್ರಭು ಅಂತ, ಅಂದರೆ ಪ್ರಜೆನೇ ರಾಜ. ಬಟ್ ಏನಾಗಿದೆ ಇವಾಗ, ರಾಜಕೀಯ, ರಾಜನೀತಿ, ರಾಜಕಾರಣ, ಈ ರಾಜ ಯಾಕೆ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಪ್ರಜಾಪ್ರಭು ಹೆಂಗೆ ಅಂತ ಹೇಳ್ತೀನಿ ಅಂದರೆ, ಇನ್ನೊಂದು ಏನೋ ಜನಸಾಮಾನ್ಯರಿಗೆ ಅಂದರೆ ಜನಸಾಮಾನ್ಯ, ಶ್ರೀ ಸಾಮಾನ್ಯ. ನಿಜವಾಗ್ಲೂ ನಾವು ಸಾಮಾನ್ಯರ ಅಂತ ಜನಗಳೆಲ್ರಿಗೂ ಹೇಳ್ತಾ ಇರೋದು. ನಾವು ಹೆಂಗೆ ಸಾಮಾನ್ಯರಾಗ್ತೀವಿ? ನನ್ನ ಪ್ರಕಾರ ಜನ ಅಸಾಮಾನ್ಯ. ಈ ಕರ್ನಾಟಕದ ಬಡ್ಜೆಟೇ ತೊಗೊಳ್ಳಿ, ಹತ್ತತ್ರ 1.25 2 ಲಕ್ಷ ಕೋಟಿ ನಮ್ಮದು ಬಡ್ಜೆಟ್. ಅಂದರೆ ಇದೆಲ್ಲ ಎಲ್ಲಿಂದ ಬರ್ತಾ ಇದೆ? ಪ್ರತಿಯೊಬ್ಬ ಜನ ಅಸಾಮಾನ್ಯ ದುಡಿತಿರೋ ದುಡ್ಡಲ್ಲಿ ಟ್ಯಾಕ್ಸ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಕೊಡ್ತಿರೋದು. ಒಬ್ಬ ಉಪ್ಪು ಖರೀದಿ ಮಾಡಿದ್ರೆ ಒಂದು ಟ್ಯಾಕ್ಸ್ ಕೊಡ್ತಾನೆ. ಬರೀ ಇನ್ಕಮ್ ಟ್ಯಾಕ್ಸ್ ಕೊಡೋರು ಮಾತ್ರ ಅಲ್ಲ, ಪ್ರತಿಯೊಬ್ಬರು ದುಡ್ಡು ಕೊಟ್ಟು ಹತ್ತತ್ರ 2 ಲಕ್ಷ ಕೋಟಿ ಸೆಂಟ್ರಲ್ಗೂ ಕೊಡ್ತಾರೆ, ಸ್ಟೇಟ್ಗೂ ಕೊಡ್ತಾರೆ. ಅದು ನಾನು ಬರೀ ಸ್ಟೇಟ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. 2 ಲಕ್ಷ ಕೋಟಿ ಅಂದ್ಕೊಳ್ಳಿ ನಮ್ಮ ಬಡ್ಜೆಟ್. ಇದಿಷ್ಟು ನಾವು ಕೊಡ್ತಾ ಇರೋ ದುಡ್ಡು, ಅಂದರೆ ಜನ ಅಸಾಮಾನ್ಯರು ಕೊಡ್ತಾ ಇರೋ ದುಡ್ಡು. ಇದರಲ್ಲಿ ಇಡೀ ಅಡ್ಮಿನಿಸ್ಟ್ರೇಷನ್, ಒಬ್ಬ ಪೌರ ಕಾರ್ಮಿಕರಿಂದ ಹಿಡಿದು ಚೀಫ್ ಮಿನಿಸ್ಟರ್ವರೆಗೂ ಎಲ್ಲರೂ, ಬ್ಯೂರೋಕ್ರಾಟ್ಸು, IAS ಇರ್ಬೋದು, KS, ಪ್ರತಿಯೊಬ್ಬರಿಗೂ ಸಂಬಳ ಕೊಡ್ತಿರೋಂಥ ಜನ ಅಸಾಮಾನ್ಯ. ಇಷ್ಟೆಲ್ಲ ಕೊಟ್ಟು ಇದರಲ್ಲಿ ಉಳಿದಿರೋ ಅಂಥದ್ದನ್ನು ಜನಕ್ಕೆ ತಲುಪಬೇಕಾದ್ದು ನ್ಯಾಯ, ಸತ್ಯ, ಕರೆಕ್ಟ್ ತಾನೆ? ಈ ವಾಪಸ್ಸು ದುಡ್ಡು ಟ್ರಾನ್ಸ್ಪರೆಂಟಾಗಿ ವಾಪಸ್ಸು ಜನಕ್ಕೆ ಅವ್ರ ಪ್ರಾಬ್ಲಮ್ಗಳಿಗೆ, ಒಂದು ಹೆಲ್ತ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ಅಥವಾ ಎಜುಕೇಷನ್ ಇರ್ಬೋದು, ಈ ಥರ ಹಲವಾರು ಜನಗಳಿಗೆ ಬೇಕಾಗಿರೋವಂಥದ್ದಕ್ಕೆ ಕರೆಕ್ಟಾಗಿ ಟ್ರಾನ್ಸ್ಪರೆಂಟಾಗಿ ಹೋಗಬೇಕು. ಬಟ್ ಈಗ ನಮ್ಮ ಪ್ರಾಬ್ಲಮ್ಗಳಿಗೆ ನಮ್ಮ ಸೊಲ್ಯೂಷನ್ನು, ಒಂದು ಮಗುಗೆ ಒಂದು ಎಜುಕೇಷನ್ ಬೇಕು, ವಯಸ್ಸಾದವ್ರಿಗೆ ಒಂದು ವೈದ್ಯಕೀಯ ಸೌಲಭ್ಯ ಬೇಕು, ಇದೆಲ್ಲ ನಮಗೆ ಬೇಕಾಗಿರೋದು. ಇಲ್ಲಿ ಜಾತಿ ಅಂತ ಒಂದು ಎಮೋಷನ್ ಕ್ರಿಯೇಟ್ ಮಾಡಿ ಅದಕ್ಕೆ ಎಲ್ಲ ಇದಾಗ್ಬಿಟ್ಟು ಈ ಥರ ವೋಟ್ ಹಾಕೋ ಒಂದು ಸಿಸ್ಟಮ್ ರಾಜಕೀಯದ ಇದು. ಇದಾದ್ರ ಮೇಲೆ ಇನ್ನೊಂದೇನು, ಜಾತಿ, ಧರ್ಮ, ದುಡ್ಡು, ಫೇಮಸ್. ಒಬ್ಬ ವ್ಯಕ್ತಿ ಫೇಮಸ್ ಆಗಿದ್ದಾನೆ, ಫೇಮಸ್, ಅವ್ನಿಗೆ ವೋಟ್ ಹಾಕು. ಈ ಥರ ಕಾರಣಗಳಿಗೆ ನಾವು ನಮ್ಮ ವರ್ಕರ್ಸ್ನ ಸೆಲೆಕ್ಟ್ ಮಾಡ್ತಿರೋದು. ಅಂದರೆ ನಮಗೋಸ್ಕರ ಕೆಲಸ ಮಾಡ್ತಿರೋರು ನಾವು ಸೆಲೆಕ್ಟ್ ಮಾಡ್ತಿರೋದು ಏನು? ನಾನು ಹೇಳ್ತಿರೋದೇನೆಂದರೆ, ಈ ಪ್ರಜಾಕೀಯ, ಪ್ರಜಾನೀತಿ, ಪ್ರಜಾಪ್ರಭುತ್ವದಲ್ಲಿರುವಂಥ ಪ್ರಜಾಕಾರಣದಲ್ಲಿ ಏನಾಗಬೇಕಾಗಿದೆ, ನಮಗೋಸ್ಕರ ಕೆಲಸ ಮಾಡೋರು. ಸಿಂಪಲ್ ಹೇಳ್ತೀನಿ, ಒಂದು ಮನೆ ಕೆಲಸಕ್ಕೆ ನಾವು ಯಾರನ್ನ ಇಟ್ಕೊತೀವಿ, ಎಷ್ಟು ಟೆಸ್ಟ್ ಮಾಡಿ ಇವ್ರೇನು, ಅವ್ರ ಬ್ಯಾಕ್ಗ್ರೌಂಡ್ ಏನು, ಕರೆಕ್ಟಾಗಿ ಕೆಲಸ ಮಾಡ್ತಾನೆ ನೋಡಿತಾನೆ. ಇವಾಗ ನಾನು ಒಂದು ಸಿನಿಮಾ ಮಾಡ್ತೀನಿ, ನಾನು ಜಾತಿ ನೋಡ್ತೀನಿ, ಅವ್ನಿಗೆ ಬಲ ಜಾಸ್ತಿ ಇದೆ, ಅವನ ಹಿಂದೆ ಜಾಸ್ತಿ ಜನ ಇದೆ ಅಂತ ನಾನು ಇಟ್ಕೊತೀನ? ಇಲ್ಲ. ಕೇಪಬಿಲಿಟಿ, ಅವ್ನಿಗೆ ಆ ಕೆಪಾಸಿಟಿ ಇದೆಯಾ, ಅವ್ನಿಗೆ ಕೆಲಸ ಮಾಡಬಲ್ಲ ನೋಡ್ಬಿಟ್ಟು ನಾನು ಇಟ್ಕೊತೀನಿ. ಅದೇ ಥರ ಅಲ್ಲ ನಮ್ಮ ದೇಶದ ಪರಿಸ್ಥಿತಿನೂ ಕೂಡ. ನಮಗೇನಾಗಬೇಕು, ನಾನು ಹೇಳ್ತಿರೋ ಪ್ರಜಾಕೀಯ ಪ್ರಜಾನೀತಿಲಿ ಒಬ್ಬೊಬ್ಬ ಕ್ಯಾಂಡಿಡೇಟು, ಕಾರ್ಪೊರೇಟರ್ ಇರ್ಬೋದು, MLA ಇರ್ಬೋದು, ಮಿನಿಸ್ಟರ್ ಆಗಿರ್ಬೋದು, ಆ ಎಲಿಜಿಬಿಲಿಟಿ ಏನು, ಅವ್ರಿಗೇನು ನಾಲೆಡ್ಜ್ ಇದೆ, ಏನು ತಿಳ್ಕೊಂಡಿದ್ದಾರೆ, ಏನೇನು ಪ್ರಾಬ್ಲಮ್ಗಳಿದೆ,
ಯಾವ ರೀತಿ ಅದನ್ನ ಸೊಲ್ಯೂಷನ್ ಕೊಡಬೇಕು, ಅದಕ್ಕೆ ನಮ್ದು ಇಷ್ಟು ಬಡ್ಜೆಟ್ ಇದೆ, ಇದು ಯಾವ ರೀತಿ ತಲುಪಿಸ್ಬೇಕು ಅನ್ನೋದ್ರ ಬಗ್ಗೆ ವಿಚಾರಗಳಾಗಬೇಕು. ಇವಾಗ ಇರೋ 3-4 ಪಕ್ಷಿಗಳು ಅದ್ರ ಬಗ್ಗೆ ಮಾತಾಡಿ ನಮಗಿಲ್ಲ ಇವ್ರು ಕರೆಕ್ಟಾಗಿ ಹೇಳ್ತಿದ್ದಾರೆ, ಇಲ್ಲ ಇವ್ರು ಅದಕ್ಕೆ ಕರೆಕ್ಟಾಗಿ ಹೇಳ್ತಿಲ್ಲ, ಇವ್ರು ಬೆಟ್ರು ಅಂತ ನಾವು ಎಲೆಕ್ಟ್ ಮಾಡಬೇಕು. ಇದು ಸತ್ಯ, ಕರೆಕ್ಟ್ ತಾನೆ? ಇದಾಗಬೇಕಾಗಿರೋದು ಬೇರೆ ಏನೋ ಆಗ್ತಾ ಇದೆ ಇಲ್ಲಿ, ಅಷ್ಟೇ ನಾವು ಹೇಳ್ತಿರೋದು ಅಷ್ಟೇ ಇಲ್ಲಿ. ಇದೆಲ್ಲ ನೋಡಿದಾಗ ಒಂದು ಏನೋ ರಾಜಕೀಯ ಇದ್ರ ಬಗ್ಗೆ ಒಂದು ಅವರ್ಷನ್, ಇಷ್ಟೇ ಬಿಡ್ರಿ ಏನಾದರೂ ಅಷ್ಟೇ, ಏನು ಮಾಡೋಕ್ಕಾಗಲ್ಲ, ಇಲ್ಲಿ ದುಡ್ಡು ಇಲ್ಲದೆ ನಾವು ಗೆಲ್ಲಕ್ಕಾಗಲ್ಲ, ಜಾತಿ ಬಲ ಇಲ್ಲದೆ ಗೆಲ್ಲಕ್ಕಾಗಲ್ಲ, ಈ ಥರ ಹಲವಾರು ಕಾರಣಗಳಿಂದ ಎಷ್ಟೋ ಜನ ಇದ್ರ ಬಗ್ಗೆ ತಿಳ್ಕೊಂಡಿರುವಂಥವ್ರು, ವಿಚಾರಗಳು ನಾಲೆಡ್ಜ್ ಇರುವಂಥವ್ರು, ಸ್ಕಿಲ್ ಇರುವಂಥವ್ರು ಬರ್ತಾನೆ ಇಲ್ಲ ಪಾಲಿಟಿಕ್ಸ್ ಅಂದರೆ, ಕರೆಕ್ಟ್ ತಾನೆ? ಅದಕ್ಕೋಸ್ಕರ ನಾವೊಂದು ಅಂದ್ಕೊಂಡಿರೋದು, ನಾನು ಹಂಗೆ ಅನ್ಕೊತಾ ಇದ್ದೆ, ಇಲ್ಲಿರೋರನ್ನ ಹಿಂಗೆ ಏನು ಮಾಡೋದೇ ತಲೆ ಕೆಡಿಸ್ಕೊಳ್ಳೋ ಬಂದು ನಮ್ಮ ದಾರಿ ನಾವು ನೋಡ್ಕೊಂಡು ಹೋಗೋಣ. ಬಟ್ ಎಲ್ಲೋ ಒಳಗಡೆ ನನಗೆ ಕಾಡ್ತಾನೆ ಇತ್ತು, ಬರೀ ನಾವು ಬೇರೆ ಅವ್ರಿಗೆ ಕೈ ತೋರಿಸ್ಕೊಂಡು ಬ್ಲೇಮ್ ಮಾಡ್ತೀವಿ. ನನ್ನ ಪಾರ್ಟಿಸಿಪೇಷನ್ ಏನಿದ್ರಲ್ಲಿ, ನನ್ನ ಪ್ರಯತ್ನ ನಾನು ಮಾಡ್ತೀನಿ, ಅಟ್ಲೀಸ್ಟ್ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಇಲ್ಲಿ ಗೆಲುವು ಸೋಲು ಮುಖ್ಯ ಅಲ್ಲ. ನಾನು ಮೊದಲೇ ಹೇಳ್ದಂಗೆ ಗೆಲ್ತೀನಿ ಅನ್ನೋ ಅಹಂಕಾರ, ಸೋತೋಗ್ತೀನಿ ಅನ್ನೋ ಭಯ ಇದ್ದಾಗ ನಾನು ಅದನ್ನೇ ಮಾಡ್ತೀನಿ. ಇವಾಗ ನೋಡಿ, ಒಂದು ಪಾರ್ಟಿ ಮಾಡಬೇಕು ಅಂದರೆ ದೊಡ್ಡ ವಿಷಯ ರೀ, ಅದಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಬೇಕು. ಎಲ್ಲರೂ ಹೇಳ್ತಾರೆ ಒಂದು ಕ್ಯಾಂಡಿಡೇಟ್ ನಿಲ್ಲಿಸ್ಬೇಕಂದ್ರೆ ಎಷ್ಟು ಕೋಟಿ ಬೇಕಾಗುತ್ತೆ ರೀ, ಅಂದರೆ 225 ಕ್ಯಾಂಡಿಡೇಟ್ ಎಷ್ಟು ಕೋಟಿ ಬೇಕಾಗುತ್ತೆ, ಹೆಂಗೆ ಮಾಡ್ತೀರಾ ನೀವು, ಜನ ತಲುಪ್ತೀರಾ ಅಂತ ನನಗೊಂದು ಆಶಾಭಾವನೆ ಇದೆ. ಯಾಕಂದರೆ ನಾನೇ ಇವಾಗ ಅದನ್ನೇ ಮಾಡಿದೆ ಅಂದ್ಕೊಳ್ಳಿ. ಸಿಂಪಲ್ ಹೇಳ್ತೀನಿ, ಏನಾಗ್ತಿದೆ ಇವಾಗಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಅಂದರೆ, ನಾನೊಂದು ಪಾರ್ಟಿ ಮಾಡ್ತೀನಿ, ನನಗೆ ದುಡ್ಡು ಬೇಕು. ಇವಾಗ ಏನು ಮಾಡ್ತೀನಿ, ನಾನು ಒಂದಷ್ಟು ದುಡ್ಡಿರೋನ್ನ ತೊಗೊತೀನಿ, ಅವನೊಂದು 50 ಲಕ್ಷ, ಇವನೊಂದು 10 ಲಕ್ಷ ಎಲ್ಲ ಸೇರಿ ನಾನೊಂದು 5 ಕೋಟಿನ 10 ಕೋಟಿನ ಮಾಡ್ಕೊಂಡು ನಾನು ಪ್ರಚಾರ ಶುರು ಮಾಡ್ತೀನಿ ಅಂದ್ಕೊಳ್ಳಿ. ಈ ದುಡ್ಡು ಹಾಕಿರೋರು ಸುಮ್ಮನೆ ಹಾಕ್ತಾರಾ? ಇಲ್ಲಲ್ಲ. ಆಮೇಲೆ ಏನಾಗುತ್ತೆ, ಗೆದ್ರ ಮೇಲೆ ಅವ್ರಿಗೆ ಅಲ್ಲೊಂದು ಪೋಸ್ಟು, ಇವ್ರಿಗೆ ಇಲ್ಲೊಂದು ಪೋಸ್ಟು, ಅವ್ರ ಹಿಂದೆ ಇರೋ ಒಂದು ಬಣ ಇರುತ್ತೆ. ಇವಾಗ ನಾನೊಂದು ಎಲೆಕ್ಷನ್ ನಿಂತ್ಕೊಂತೀನಿ ಅಂದರೆ ನನ್ನ ಹಿಂದೆ ಒಂದು 100 ಜನ ಬೇಕಿಲ್ಲ, ಇವ್ನಿಗೇನೆ ಪಾಪ್ಯುಲಾರಿಟಿ ಹಿಂದೆ ಜನನೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅವರಿಂದ 100 ಜನ ಅವ್ರಿಗೆಲ್ಲ ದುಡ್ಡು ಕೊಟ್ಟು ಅದೆಲ್ಲ ಇದು ಮಾಡಿ ಕೊನೆಗೆ ಹೋಗಿರುತ್ತೆ 5 ಕೋಟಿ 10 ಕೋಟಿ ಒಬ್ಬ MLA ಎಲೆಕ್ಟ್ ಆಗೋದಕ್ಕೆ ಅಷ್ಟು ದುಡ್ಡು ಖರ್ಚಾಗಿರುತ್ತೆ. ಈ ಜೊತೆಲಿರೋಲ್ಲ ಸುಮ್ಮನೆ ಇರ್ತಾರ, ಅಣ್ಣ ನಾವು ನಿಮ್ಗೆ ಸಪೋರ್ಟ್ ಮಾಡಿದ್ದೀವಿ, ನಮಗೇನಿಲ್ವಾ, ಹಾಂ ಆಯ್ತಪ್ಪ ನೀನು ಅಲ್ಲಿರು, ನೀನು ಇಲ್ಲಿರು. ಈ ಒಂದು ಪರಿಸ್ಥಿತಿ ನಮಗೆ ಬೇಕಾ ಅಂತ ನನ್ನ ಪ್ರಕಾರ ನನಗೊಂದು ಆಶಾಭಾವನೆ ಇದೆ. ಏನು ಇಲ್ಲದೇ ಸಾಧ್ಯ ಇದೆ. ನೀವುಗಳಿದ್ದೀರಾ, ಒಂದೊಂದು ಮೊಬೈಲ್ ಫೋನು ಕೂಡ ಒಂದೊಂದು ನ್ಯೂಸ್ ಪೇಪರ್ ಥರ ವರ್ಕ್ ಮಾಡ್ತಾ ಇದೆ, ಟೆಕ್ನಾಲಜಿ ಇದೆ, ಖಂಡಿತ ನಾವು ಜನಕ್ಕೆ ತಲುಪ್ಬೋದು. ಒಂದು ವೇದಿಕೆ ನಿರ್ಮಾಣ ಮಾಡ್ತಿದ್ದೀವಿ ಅಷ್ಟೇ ನಾವು. ಬನ್ನಿ, ಯಾರ್ಯಾರಿಗೆ ಒಂದು ಹಳ್ಳಿಲಿರೋನ್ಗೆ ಯಾರಿಗೋ ಒಂದು ಅಗ್ರಿಕಲ್ಚರ್ ಬಗ್ಗೆ ಒಂದಿನ ಪ್ರಾಬ್ಲಮ್ ಬಗ್ಗೆ ಅವ್ರಿಗೆ ಐಡಿಯಾ ಇರ್ಬೋದು, ನೀರಿನ ಬಗ್ಗೆ ಒಂದು ಐಡಿಯಾ ಇರ್ಬೋದು, ತುಂಬ ಸ್ಕಿಲ್ಡ್ ಯಾರ್ಯಾರೋ ಇರ್ಬೋದು, ರಿಟೈರ್ಡ್ IAS ಆಫೀಸರ್ಸ್ ಇರ್ಬೋದು, ಏನೇನೋ ಐಡಿಯಾ ಇರೋರಿಗೆಲ್ಲ ಒಂದು ಮುಕ್ತವಾದ ವೇದಿಕೆ ರೆಡಿ ಮಾಡ್ತಾ ಇದ್ದೀವಿ. ಬನ್ನಿ, ನೀವೆಲ್ಲ ಬಂದು ಸೇರ್ಕೊಳ್ಳಿ ನಮ್ಮ ಜೊತೆಲಿ. ಇನ್ನೊಂದೇನೆಂದರೆ, ಈ ಅಡ್ಮಿನಿಸ್ಟ್ರೇಷನ್ ನಾನು ದುಡ್ಡು ಹಾಕದೆ ಹೋದಾಗ ದುಡ್ಡು ತೆಗಿಲೂಬಾರ್ದು ಅನ್ನೋದೇ ನಮ್ಮ ಕಂಡೀಷನ್. ನಾನು ಯಾಕೆ ಕಾಕಿ ಬಟ್ಟೆ ಕೂತಿದ್ದೀನಂದರೆ, ನಮಗೆ ಜನ ನಾಯಕರು ಬೇಡ, ಜನ ಸೇವಕರು ಬೇಡ. ಹೇಳ್ತೀನಿ, ಜನ ನಾಯಕ ಅಂದ್ರೇನು, ನನ್ನ ಹತ್ರ ದುಡ್ಡು ತಂದು ಜನಗಳಿಗೆಲ್ಲ ಏನೋ ದುಡ್ಡು ಕೊಟ್ಟು ನಾನೇನೋ ಮಾಡ್ರೆ ನಾನು ನಾಯಕ ಆಗ್ತೀನಿ, ಕರೆಕ್ಟಾ? ಜನ ಸೇವೆ ಮಾಡೋದಂದ್ರೇನು, ಜನ ಸೇವಕ ಅಂದ್ರೇನು? ಏನು ಕರ್ನಾಟಕದಲ್ಲೆಲ್ಲ ಹಾಸ್ಪಿಟ್ಲಲ್ಲಿದ್ದಾರಾ, ಎಲ್ಲ ಅಶಕ್ತರ? ನೀವು ಬಂದು ಸೇವೆ ಮಾಡೋಕ್ಕೆ ನಮಗೆ ಸೇವೆ ಬೇಕಾಗಿಲ್ಲ. ನಮಗೆ ಕಾರ್ಮಿಕರು ಬೇಕು. ನಮಗೆ ಜನ ನಾಯಕನೂ ಬೇಡ, ಜನ ಸೇವಕನೂ ಬೇಡ, ಕಾರ್ಮಿಕರು ಬೇಕು, ಕೆಲಸ ಮಾಡೋರು ಬೇಕು. 9 to 6 ಅವ್ನ ಏರಿಯಾದಲ್ಲಿ ಇಟ್ಕೊಂಡು ಅಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಿದೆ ಅದನ್ನೆಲ್ಲ ನೋಡಿ, ಅದನ್ನೆಲ್ಲ ಇವಾಗ ನಾನೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಗಾರ್ಬೇಜ್ ಇದೆ, ಒಂದೆಲ್ಲ ಟ್ರಾಫಿಕ್ ಪ್ರಾಬ್ಲಮ್ ಇದೆ, ಅದನ್ನ ಫೋಟೋ ತೆಗೆದು 15 ದಿನ 20 ದಿನ ಒಂದ್ಸತಿ TV ಚಾನಲ್ ಬಂದು ಕೂತ್ಕೊಂಡು ನೋಡ್ರಿ, ಇಲ್ಲಿ ಇದ್ದಿದ್ದು ಇವಾಗ ಚೇಂಜ್ ಮಾಡಿದ್ದೀನಿ ನೋಡಿ, ಫೋಟೋ ಹಿಂಗಿದೆ, ಇದನ್ನ ಹಿಂಗೆ ಮಾಡಿದ್ದೀನಿ, ಆ ಏರಿಯಾಗೆ ಲೈವ್ ಕನೆಕ್ಟ್ ಮಾಡಿ ಜನಗಳ ಹತ್ರ ಮಾತಾಡಿ, ಈ ಥರ ಒಂದು ಟ್ರಾನ್ಸ್ಪರೆಂಟ್ ಗೌರ್ಮೆಂಟ್ ಕೊಡೋಕ್ಕೆ ಸಾಧ್ಯ ಅಂತ ನನ್ನ ಅಭಿಪ್ರಾಯ. ನೀವೆಲ್ಲರೂ ಬರಬೇಕು, ಇದೊಂದು ಮುಕ್ತವಾದ ವೇದಿಕೆ. ದಯವಿಟ್ಟು ರಾಜಕೀಯ ಅನ್ನೋದು ಅಯ್ಯೋ ನಮಗಲ್ಲಪ್ಪ, ಅಲ್ಲಿ ದುಡ್ಡು ಇರಬೇಕು, ತೋಳ್ಬಲ ಇರಬೇಕು, ಏನೋ ಜಾತಿ ಬೆಂಬಲ ಇರಬೇಕು, ಅದು ಯಾವುದೂ ಇಟ್ಕೊಳ್ಳದೆ ಬನ್ನಿ, ನಿಮ್ಮ ಐಡಿಯಾಸ್ ಎಲ್ಲ ಸೇರಿ ಪ್ರಜೆಗಳಿಂದ ಒಂದು ಇದನ್ನು ನಿರ್ಮಾಣ ಮಾಡೋಣ, ಒಂದು ಹೊಸ ಇದಕ್ಕೆ ನಾಂದಿ ಹಾಡೋಣ ಅಂತ ಕೇಳ್ಕೊತ ಇದ್ದೀನಿ.